ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ, ನಾನು ಹಸ್ಬೆಂಡ್ ಹಾಗೆ ಮನ್ವಿತ್ತು. ಸೊ ಎಲ್ಲಿಗೆ ಅಂತ ಹೇಳಿದ್ರೆ ಇಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇರೋದು, ಬೇರೆ ಎಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ 11:30 ಆಗ್ತಾ ಬಂತು. ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು, ಹಾಗೆ ಸ್ವಲ್ಪ ತಿಂಡಿ ಎಲ್ಲ ಮಾಡ್ಕೊ ತಿಂದು ಸ್ವಲ್ಪ ಬಟ್ಟೆಗಳಿತ್ತು ವಾಶ್ ಮಾಡಿ ಹಾಕ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ಸೊ ಫಸ್ಟ್ ಪ್ಲಾನ್ ಇದ್ದದ್ದು ಎಲ್ಲಿ ಹೇಳು? ದೇವಸ್ಥಾನಕ್ಕೆ ಏನು ಹೋಗ್ತಾ ಇಲ್ಲ, ಎಲ್ಲೂ ಕೂಳ್ ಸಿಗುತ್ತೆ. ಇಲ್ಲ ಹಂಗೇನಿಲ್ಲ. ನಾವು ಅಂದ್ಕೊಂಡಿದ್ದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಆ್ಯಕ್ಚುಲಿ ಅಂದ್ಕೊಂಡಿದ್ದು. ಬಟ್ ಅದೇನಾಯ್ತಂದರೆ ಇವತ್ತು ಏನ್ರಿ ಏಕಾದಶಿ ಇತ್ತು. ಸೊ ಲೇಟ್ ಆಗುತ್ತೆ, ಲೇಟ್ ಆಯಿತು ಕೂಡ. ನಾವು ಹೋಗ್ತಾ ಇರೋದು ಏಕಾದಶಿ ಇತ್ತಲ್ವ. ಸೊ ಅದಕ್ಕೆ ಸ್ವಲ್ಪ ಪೂಜೆ ಎಲ್ಲ ಮಾಡಿ, ಹಾಗೆ ರಾಘವೇಂದ್ರ ಸ್ವಾಮಿ ದೇವರಿಗೆ ಏಕಾದಶಿ ದಿನ ಹೂವು ಇಡಬಾರ್ದಂತೆ. ಅದಕ್ಕೋಸ್ಕರ ತುಳಸಿ ತೊಗೊಂಬಂದು ಹಾಕಿ ಪೂಜೆ ಎಲ್ಲ ಮಾಡಿ, ಮನೆ ಎಲ್ಲರೂ ಹೇಳಿದ್ನಲ್ಲ, ಬಟ್ಟೆ ಎಲ್ಲ ತುಂಬ ಇತ್ತು, ಹಸ್ಬೆಂಡ್ ಆಫೀಸ್ದು, ಆಮೇಲೆ ಆಫೀಸ್ ಬ್ಯಾಗ್ ಇತ್ತು, ಲಂಚ್ ಬ್ಯಾಗ್. ಸೊ ಅದನ್ನೆಲ್ಲ ವಾಶ್ ಮಾಡಿ ಹಾಕೋಷ್ಟೊಳಗೆ ಸ್ವಲ್ಪ ಟೈಮ್ ಆಯಿತು. ಸೊ ಅದಕ್ಕೆ ಆ ಟೈಮಲ್ಲಿ ಕ್ಲೋಸ್ ಆಗಿಬಿಡುತ್ತಲ್ವ. ಸೊ ಅದಕ್ಕೆ ರಾಗಿಗುಡ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಹೋಗದೆ. ಸೊ ಅದಕ್ಕೆ ಹಸ್ಬೆಂಡ್ ಹೇಳಿದಂಗೆ ನಾವು ಪ್ರಸಾದಕ್ಕೋಸ್ಕರನೇ ಹೋಗಲ್ಲ ದೇವಸ್ಥಾನಕ್ಕೆ, ಅವರೇನೋ ಹೇಳ್ತಾರೆ. ಹಾಗೆ ನಾನು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇವತ್ತು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ಬೈಕಲ್ಲಿ ಹೋಗುವಾಗ ಡಸ್ಟ್ ಎಲ್ಲ ಧೂಳೆಲ್ಲ ಬೀಳುತ್ತೆ, ಆಮೇಲೆ ಐಲಿನೆಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಹೋಗಾಗ ಮಾತ್ರ ಹಾಕ್ಕೊಳ್ತೀನಿ ಈ ಥರ. ಹಸ್ಬೆಂಡ್ ಹೇಳ್ತಾರೆ ಮುದುಕಿ ಥರ ಕಾಣ್ತಿದ್ದೀಯಾ ಅಂತ. ಹೌದಾ? ಹಂಗೆ ಕಾಣ್ತಿದ್ದೀನಾ ಅಲ್ಲ, ಮುದುಕಿ ಅಂದ ಇನ್ನೆಂತ ಹೇಳಿಲ್ಲ. ನಾವು ಮುದುಕಿ ಥರ ಕಾಣ್ತಿದ್ದೀನ? ನಿಜ ಸೀರಿಯಸ್ಲಿ ಹೇಳಿ, ನಾ ಚೆನ್ನಾಗಿ ಅಂದರೆ ಆಂಟಿ ಥರನಾರು ಕಾಣ್ತಾ ಇದ್ದೀನಿ. ಮುದುಕಿ ಅನ್ನೋದಂತೂ ಬೇಡ, ಆಂಟಿ ಥರನಾರು ಕಾಣ್ತಿದ್ದೀನಿ. ಇಲ್ಲೋ ಆಂಟಿ ಅಂದರೂ ಪರವಾಗಿಲ್ಲ, ಏನು ಬೇಜಾರಿಲ್ಲ. ನಾವು ಆಂಟಿನೇ, ಒಂದು ಮಗು ಆಯಿತು, ಆಂಟಿನೇ ನಾನು. ಸೊ ಹಾಗೆ ಸ್ವಲ್ಪ ಸ್ಟಿಚಿಂಗ್ ಕೂಡ ಬಂದಿದೆ. ನೆನ್ನೆ ಅಕ್ಕ ಕೂಡ ತಂದು ಕೊಟ್ಟಿದ್ರು. ಸೊ ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಇವತ್ತು ಮಧ್ಯಾಹ್ನ ಮೇಲೆ ಕೂತ್ಕೊಂಡು. ಅದೇನು ಅರ್ಜೆಂಟ್ ಇಲ್ಲ. ಸೊ ಅದಕ್ಕೆ ಮನ್ವಿತನ ಲುಕ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬಾಕಲ್ಲ. ಹಾಂ ಹಾಯ್ ಮಾಡು, ಹಾಯ್ ಹೇಳು. ಹಾಂ ಹಾಯ್ ಹೇಳು ಫಸ್ಟ್. ಹಾಯ್ ಎವ್ರಿವನ್ ಹೇಳು. ಹಾಯ್ ಎವ್ರಿವನ್ ಹೇಳು. ಓಕೆ, ಹೋಗಿ ಬರೋಣ. ಆನಂತರ ನೆಕ್ಸ್ಟ್ ಅಲ್ಲಿ ವ್ಲಾಗ್ ಮಾಡೋದಿದ್ರೆ ಅಂದರೆ ವಿಡಿಯೋ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ತೀನಿ. ಅಲ್ಲಂತೂ ಸ್ಟ್ರಿಕ್ಟ್ಲಿ ಗರ್ಭಗುಡಿಲಿ ಅಂದರೆ ಮೇನ್ ದೇವಸ್ಥಾನ ಒಳಗಡೆ ಅಂತೂ ವಿಡಿಯೋ ಮಾಡ್ಕೊಳಕ್ಕೆ ಅವೈಲೇಬಲ್ ಇಲ್ಲ. ನಾನಂತೂ ನನ್ನ ವ್ಲಾಗಲ್ಲಿ ಎಷ್ಟು ಸರಿ ಹೋದಾಗ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸರಿ ಹಾಕಿದ್ದೀನಿ. ಸೊ ಬನ್ನಿ ಹೋಗೋಣ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಾ, ಯಾಕೆ ನಾ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ನೀ ಬರ್ದೇ ಇರೋದಕ್ಕೆ ಏನು ಕಾರಣ, ಏನು ರೀಸನ್ನು? ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನೀವು ವಿಡಿಯೋದಾಗ ಹೋಗ್ತಾ ಇರ್ತೀಯ. ಬಾ ಇದು ನಮ್ಮದು ಹ್ಯಾಂಡ್ಸಮ್ ಹೀರೋ, ಇದು ನಮ್ಮ ಸಣ್ಣ ಹ್ಯಾಂಡ್ಸಮ್, ನಮ್ಮ ಚಿಕ್ಕ ಪುಟಾಣಿ ಹ್ಯಾಂಡ್ಸಮ್. ಈ ಬಟ್ಟೆ ಹಾಕಿದೆ ತುಂಬ ದಿನ ಆಗಿತ್ತು. ಅದು ಬಟ್ಟೆ ನೋಡಿದ್ರೆ ಅಂತಾನೆ, ಮಮ್ಮಿ ಪೂಜಾ ಕೊಡ್ಸಿದಲ್ಲ. ಪೂಜಕ್ಕಲ್ಲ ಮಗ, ಪೂಜತ್ತೆ ಅಂತೀನಿ. ಇಲ್ಲ ಪೂಜಕ್ಕ, ನಾವು ಹೇಳ್ತೀವಲ್ಲ ಆ ಥರ. ಬೇಕಂದ ನಮ್ಮ ಮಗು ಈ ಬಟ್ಟೆ ಸಖತ್ ಕಾಣತ್ತಲ್ರಿ. ಬಾ ಇಲ್ಲಿದೆ, ಬಾ. ಅದು ಚೈನ್ ಹಾಳಾಗುತ್ತೆ, ಅದೇ ಸಿಕ್ತಿ ಬಿಡು. ಹಾಂ ಇಟ್ಕೊಂಡಿದ್ದೆ, ಇಲ್ಲಿದೆ. ಬಾ ಕಂದ, ಒಂದು ಸಾಕು. ನಡಿ ಹೋಗೋಣ, ಟೈಮ್ ಆಯಿತು. ನೀ ಬೇಡ ಹಂಗಾದ್ರೆ ಸಾಕು, ಒಂದಿದೆ ನಡಿ. ಅವನಿಗಷ್ಟು ನೀರು ಸಾಕು. ಹಂಗಾರೆ ಸ್ಟೀಲ್ ಬಾಟ್ಲು ದೊಡ್ಡದ ಇಟ್ಕೋ. ಸ್ಟೀಲ್ ಅಲ್ಲ, ಇನ್ನೊಂದು ಮಿನರಲ್ ವಾಟರ್ ಇದೆ ಬಿಸ್ಲರಿ. ಖರ್ಚು ನಾನು ಜೋಬ್ನ ಇಟ್ಕೊಂಡು ಹಾಲು ಕೊಡ್ತೀನಿ. ಎಲ್ಲ ಹೇಳು ಸಾಕಾ ಬಿಸ್ಲರಿ? ಯೋ ಹೆಂಗೆ ಯೋ ನಾವು ಹೋಗಿದ್ದೆ ಸುಮಾರು 12:30 ಆಗ್ತಾ ಬಂದಿತ್ತು. ಸೊ ಹಾಗೆ ದರ್ಶನ ತೊಗೊಂಡು ಪ್ರಸಾದ ತೊಗೊಂಡು ಬಂದ್ವಿ. ಸೊ ನಾವು ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ರು. ಆ್ಯಕ್ಚುಲಿ ಅದು ಗಣೇಶನ ಹಬ್ಬ ಬೇರೆ ಇತ್ತಲ್ವ, ಅಂದರೆ ಗಣೇಶ ಬೇರೆ ಇದೆ ದೇವಸ್ಥಾನದಲ್ಲೇ. ಸೊ ಕೆಳಗಡೆ ಇರೋದು ಗಣೇಶ, ಮೇಲ್ಗಡೆ ಆಂಜನೇಯ. ಸೊ ಈ ಥರ ಜನ ಬೇರೆ ಇದ್ದರು. ಊಟಕ್ಕಂತೂ ಸಿಕ್ಕಾಪಟ್ಟೆ ಜನ. 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಊಟ, 1:30 ಫಿನಿಶ್ ಆಗಿಬಿಡುತ್ತೆ, ಅಂದರೆ ಕ್ಲೋಸ್ ಆಗಿಬಿಡುತ್ತೆ. ಸೊ 1.5 ತಾಸು ಅಷ್ಟೇ. ಅದರಲ್ಲೂ ಸಿಕ್ಕಾಪಟ್ಟೆ ರಶ್ ಬೇರೆ. ನೋಡ್ತಿರ್ಬೋದು ಜನ ಎಷ್ಟು ಬರ್ತಾ ಇದ್ದಾರೆ ಇನ್ನು ಅಂತ ಹೇಳ್ಬಿಟ್ಟು. ಇನ್ನು ಸಂಜೆ ಆದಂಗೂ ತುಂಬ ಜನ ಬರ್ತಾರಂತೆ. ಅದನ್ನೇ ವಾಚ್ಮನ್ ಕೂಡ ಹೇಳ್ತಾಯಿದ್ರು, ಸಂಜೆ ತುಂಬ ಜನ ಬರ್ತಾರೆ ಇಲ್ಲಿ, ಬಿಸಿಲು ಟೈಮ್ ಅಲ್ವಾ ಇವಾಗಷ್ಟು ಕಮ್ಮಿ ಅಂತ ಹೇಳ್ಬಿಟ್ಟು.
ಸೊ ಹಾಗೆ ದರ್ಶನ ಎಲ್ಲ ತೊಗೊಂಡು ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ. ನಮ್ಮಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವತ್ತಿನ ದಿನ ಅಂತೂ ಚೆನ್ನಾಗಿತ್ತು ನೋಡಿ. ಕ್ಯೂ ಬೇರೆ ಎಷ್ಟು ಕ್ಯೂ ಇತ್ತು ಊಟಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಕಡೆ ಪುಳಿಯೋಗರೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ನಾವೇನು ಪುಳಿಯೋಗರೆ ಪ್ರಸಾದ ತೊಗೊಳಕ್ಕೆ ಹೋಗಿಲ್ಲ, ಯಾಕಂತಂದರೆ ಇವಾಗ ಊಟಕ್ಕೆ ಹೋಗ್ತಾ ಇದೀವಲ್ವ. ಸೊ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಅಷ್ಟೇ. ಊಟಕ್ಕಿನ್ನ 12 ಗಂಟೆ ಅಲ್ವಾ. ಸೊ ಇವಾಗಷ್ಟೇ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಕೆಲವು ಜನ ಅಂದರೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ನಿಂತ್ಕೊಂಡು ಊಟ ಮಾಡೋ ಹಾಗೆ ಇಲ್ಲ, ಕೂತ್ಕೊಂಡು ಮೊಬೈಲ್ ಸಿಸ್ಟಮ್ ಇರುತ್ತೆ, ನೀಡ್ಸ್ಕೊಬಂದು ಕೂತ್ಕೊಂಡು ತಿನ್ನಬೇಕು. ಸೊ ಸೀಟ್ ಖಾಲಿ ಆದ ತಕ್ಷಣ ಮೂವ್ ಮಾಡೋರು. ಅದಾದಮೇಲೆ ನಾವು ಕೂಡ ಊಟ ಮಾಡಿಕೊಂಡು ಹಾಗೆ ಇಲ್ಲಿ ಬಂಡ ಇದೆಯಲ್ಲ, ಸೊ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಬನ್ನಿ ಇವತ್ತಿನ ದಿನ ಯಾವ ಥರ ಅಂತ ನೋಡಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಸೆಕ್ಯೂರಿಟಿ ಬಂದ್ರೆ ಬೈತಾರೆ, ಎಲ್ಲರಿಗೂ ಸೇರ್ ಬೈತಾರೆ. ಬಿಡು ಬಿಡ ಬ್ಯಾಡ ಬಿಡು. ನಡಿ ಒಂದು ಫೋಟೋ ತಗೋ. ಇಲ್ಲ ಇದೀನಿ. ಅಲ್ಲಿ ಕೂತ ಹಿಡ್ಕಂತೆ. ಥ್ಯಾಂಕ್ ಯು. ಬಾ ಬಾ ಹಿಡ್ಕೊತೀನಿ, ಬಾ ಬಾ. ಹಾಂ ಜಾರ್ಲಿಲ್ಲ, ಅದು ಕುತ್ಕೊಂಡು ಬಂತು. ಏನ್ ಮಗ ಅದ್ಲು? ಸೊಳ್ಳೆಲ್ಲ, ಸೊಂಡ್ಲಿ. ಅದು ಸೊಂಡ್ಲಿ, ಅದು ದಂತ. ಹಲ್ಲು 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 ಅದು ನಾನಂತೆ. ಹ್ಞೂ ನೀನು ಮತ್ತೆ ನೀನು ಯಾವುದು? ಹಾಂ ಬಾ. ಹಾಂ ಗುಡ್. ಅಯ್ಯೋ ಅಯ್ಯೋ ಡಾನ್ಸು ಅದ್ಯಾಕೆ? ಕರೆಕ್ಟ್ ಅಂಕಲ್. ತೆಗಿಬೇಡ, ಸುಡುತ್ತೆ ಕಾಲು. ಕೊಟ್ಟು ಅಂಕಲ್ ಬಾಯ್ ಮಾಡಿ, ಬಾಯ್ ಬಾಯ್ ಹೇಳು ಅಂಕಲಿ, ಬಾಯ್ ಹೇಳು. ಅಲ್ಲಿ ನೋಡಲ್ಲಿ ಇದು ನೋಡ್ತಾರದ ದಡ್ಡ ಅಂತಾರೆ, ಬಾಯ್ ದಡ್ಡ ಅಂತಾರೆ. ಡ್ಯಾನ್ಸು ಮರು ಮಾಡಿ ಡ್ಯಾನ್ಸ್ ಮಾಡ ಗಣೇಶ. ಹಾಂ 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 ಮಾಡೀಗ ನೋಡ್ರಿ ರೀ.
ನೋಡಿ ಬಿಸಿಲು ಬ್ಯಾಕ್ ಡ್ಯಾನ್ಸ್. ಅಯ್ಯೋ 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 ಅಯ್ಯೋ. ಮನು ಈ ಕಡೆ ತಿರ್ಗು ಮನು ಪುಟ. ಹಾಂ ಕಾಲು ಸುಡುತ್ತೆ ಕಂದ. ನಡಿಯಾ ನೀರು ಇಲ್ಲೊಂದು ಖಾಲಿ ಆಗಿದಾವಂತ. ಬಾ ಮಗ. ನಾ ತುಂಬ ದಿನ ಅಂದ್ಕೊಂಡಿದ್ದೆ ದೃಷ್ಟಿಮಣಿ ಹಾಕ್ಕೋಬೇಕು ಕಾಲಿಗೆ ಅಂತ. ಕರಿಮಣಿ ಜೊತೆ ದೃಷ್ಟಿಮಣಿ ಕೂಡ ಹಾಕಿರ್ತಾರೆ. ಹಾಗೆ ಒಂದು ಬಟರ್ಫ್ಲೈ ಸ್ಟಿಕ್ ಇದು ಕೂಡ ಡಾಲರ್ ಕೂಡ ಇರುತ್ತೆ. ನಾನು ಈ ಥರ ಹಾಕ್ಕೊಂಡೆ. ಜೋಡಿ ಕೊಡ್ತೀವಿ ಸಿಂಗಲ್ ಕೊಡಲ್ಲ ಅಂತ ಅಂದರು. ಬಟ್ ನಾನು ಸಿಂಗಲ್ ತೊಗೊಂಡೆ. ಜೋಡಿ ತೊಗೊಂಡು ಏನು ಮಾಡೋಣ, ಸಿಂಗಲ್ಲೇ ಜಾಸ್ತಿ ಹಾಕೋದು ಅಂದ ತಕ್ಷಣ ಅವ್ರ ಪಾಪ ಕೊಟ್ಟರು 50 ರೂಪಾಯಿಗಿನ ಒಂದಕ್ಕೆ. ತೊಗೊಂಡ್ಬಿಟ್ಟು ಬಂದ್ವಿ. ನಾನು ರೀಸೆಂಟಾಗಿ ಮೊನ್ನೆ ಬ್ಲೌಸ್ ಕಟ್ಟಿಂಗ್ ವೀಡಿಯೋ ಹಾಕಿದ್ನಲ್ಲ, ಸೊ ಆ ಬ್ಲೌಸ್ನ ಇವಾಗ ಪೂರ್ತಿಯಾಗಿ ಸ್ಟಿಚ್ ಮಾಡಿ ಆಗಿದೆ. ಸೊ ಹಾಗೆ ಸ್ವಲ್ಪ ಉಕ್ಸು ಕೂಡ ರೆಡಿ ಮಾಡೋದಿತ್ತು, ಹಾಗೆ ಓವರ್ಲಾಕ್ ಮಾಡಿಸ್ಕೊಬರೋದಿತ್ತು. ಸೊ ರೆಡಿಯಾಗಿತ್ತು. ಆವಾಗಷ್ಟೇ ಜಸ್ಟ್ ಹೊಲಿದು ತೆಗ್ದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಸ್ನಲಿ ಸಖತ್ತಾಗಿ ಬಂದಿತ್ತು ಈ ಬ್ಲೌಸ್ ಮಾತ್ರ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇಯ್ನಾಗಿ ಕ್ಲಾತ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ಲೌಸ್ ಯಾವ ಥರ ಇರುತ್ತೆ ಅಂತ. ಅದರಲ್ಲೂ ಹಿಂದೆಗಡೆ ಕಟ್ಟೋದೊಂದು ಕುಚ್ಚು ಮಾಡಿದ್ನಲ್ಲ, ಅದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಸೊ ಅದು ನನಗೆ ಇಷ್ಟ ಆಯಿತು. ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ಫೋಟೋ ನಾನು ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಶೇಷವಾಗಿ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೀನಿ. ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಏನಂತಂದರೆ ಒಂದು ಸೀಮಂತ ಕಾರ್ಯ ಇದೆ ನಮ್ಮನೆ ಮುಂದೆ ಅಪೋಸಿಟ್ ಮನೆಯಲ್ಲಿ. ಸೊ ಅದಕ್ಕೆ ಕರೆದಿದ್ರು, ಹೋಗ್ತಾ ಇದ್ದೀನಿ. ಸೊ ನಾನು ಈ ಥರ ಸ್ಯಾರಿನ ಉಟ್ಕೊಂಡಿದ್ದೀನಿ, ಹಾಗೆ ನನ್ನ ಫೇವ್ರೆಟ್ ಜುಮ್ಕಾನ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗ್ಬೇಡ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಜಾಸ್ತಿ ಏನು ಆಡಂಬರ ಇಲ್ಲ. ಸೊ ಇಲ್ಲೇ ಮನೆ ಹತ್ರನೇ ಮಾಡ್ತಾ ಇದ್ರಲ್ವ, ಸೊ ಹೋಗ್ಬೇಡ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ತೀನಿ ಅಷ್ಟೇ, ಜಾಸ್ತಿ ತೊಗೊಳ್ಳೋದಿಲ್ಲ. ಆಮೇಲೆ ನನಗೆ ಸ್ವಲ್ಪ ಸ್ಟಿಚಿಂಗ್ ಜಾಸ್ತಿ ಬಂದಿದೆ, ಸೊ ಅದನ್ನು ಕೂಡ ಸ್ಟಿಚ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಹಸ್ಬೆಂಡ್ ಇವತ್ತು ಮನೇಲಿ ಇದ್ದಾರೆ, ಮನ್ವಿತ್ ಕೂಡ ಇದ್ದಾರೆ. ಮನ್ವಿತ್ ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಬಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ನಾನು ಈ ಥರ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ತೊಗೊಂಡಿರೋ ಸ್ಯಾರಿ. ತುಂಬ ಚೆನ್ನಾಗಿದೆ, ಸಖತ್ತಾಗಿ ನನಗೆ ಸಖತ್ತು ಚೆನ್ನಾಗಿ ಕಾಣುತ್ತೆ ಏನೋ ಒಂಥರ. ಸೊ ಸೀರೆ ಈ ಥರ ಉಟ್ಕೊಂಡಿದ್ದೀನಿ. ಓಕೆ ಬನ್ನಿ ಹೋಗ್ಬೇಡ. ಬರ್ರಿ.